ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಎಮ್ ಚರಣ್. ನೆನ್ನೆ ನಾನು ಅನಾಲಿಸಿಸಲ್ಲಿ 2 ಪಾಯಿಂಟ್ ಹೇಳಿದ್ದೆ. ಒಂದು, ಲಾಸ್ಟ್ 45 ಮಿನಿಟ್ಸ್ ಒಳ್ಳೆ ಮೂಮೆಂಟಮ್ ಬರುತ್ತೆ, ಆ್ಯಕ್ಟಿವ್ ಇರಿ ಅಂತ. ಇನ್ನೊಂದು, ಇವತ್ತು ಬೆಳಿಗ್ಗೆ ಟೆಲಿಗ್ರಾಮ್ ಚಾನಲ್ಗೆ ಗೊತ್ತಿರುತ್ತೆ, ಲೋ ವಾಲ್ಯೂಮ್ ಮಾರ್ಕೆಟ್. ಓಕೆ, ಲೋ ವಾಲ್ಯೂಮ್ ಮಾರ್ಕೆಟ್ ಇರುತ್ತೆ, ಹುಷಾರಿರಿ ಅಂತ. ಅವೆರಡೂ ಪ್ಲೇ ಮಾಡ್ತೀನಿ. ಅವೆರಡೂ ಕೂಡ ಒಂದು ದಿವಸ ಮುಂಚೆ, ಅಂದರೆ ಇವತ್ತು ಏನು ಮಾರ್ಕೆಟ್ ರನ್ ಆಯಿತು, ಈ ಲಾಸ್ಟ್ 45 ಮಿನಿಟ್ಸ್ 2:15 3 ಗಂಟೆ ಒಳಗಡೆ ನಡೆಯೋ ಮಾರ್ಕೆಟ್ನ ನೆನ್ನೆ ಅನಾಲಿಸಿಸ್ ಮಾಡಿದ್ದೀನಿ. ಅದು ವರ್ಕ್ ಆಗಿದೆಯಾ ಇಲ್ವೋ ನೋಡಿ. ಒಂದ್ಸಲ ಪ್ಲೇ ಮಾಡ್ತೀನಿ ಅನಾಲಿಸಿಸ್ ವಿಡಿಯೋ, ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ನೋಡ್ಕೊಳ್ಳಿ. ಓಕೆ, ಕೇಳಿಸ್ಕೊಳ್ಳಿ, ಪ್ಲೇ ಮಾಡ್ತೀನಿ. ಲಾಸ್ಟ್ 45 ಮಿನಿಟ್ಸ್ ತುಂಬ ಇಂಪಾರ್ಟೆಂಟ್. ಒಳ್ಳೆ ಮೂಮೆಂಟಮ್ ಬರುತ್ತೆ, ಆ್ಯಕ್ಟಿವ್ ಇರಿ. ಕೇಳಿಸ್ಕೊಂಡ್ರಲ್ವಾ? ಇಲ್ಲಿ ನೆನ್ನೆ ಬರೆದಿದ್ದೀನಿ ನೋಡ್ಕೊಳ್ಳಿ. ಲಾಸ್ಟ್ 45 ಮಿನಿಟ್ಸ್ ಒಳ್ಳೆ ಮೂಮೆಂಟಮ್ ಬರುತ್ತೆ, ಆ್ಯಕ್ಟಿವ್ ಆಗಿರಿ. ಓಕೆ, ನೆನಪಿಟ್ಕೊಳ್ಳಿ ಇದು. ಲಾಸ್ಟ್ 45 ಮಿನಿಟ್ಸ್. ಇವಾಗ ಬನ್ನಿ ರಿಸಲ್ಟ್ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ಕೊಳ್ಳಿ, ಇದು 15 ನಿಮಿಷ ಟೈಮ್ ಫ್ರೇಮ್. ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಇಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. 15 ನಿಮಿಷ, 30 ನಿಮಿಷ, 45 ನಿಮಿಷ. ಲಾಸ್ಟ್ 45 ಮಿನಿಟ್ಸ್ ಇನ್ನೂ ಜೂಮ್ ಮಾಡ್ತೀನಿ, ನೋಡ್ಕೊಳ್ಳಿ. ಬೆಳಿಗ್ಗೆಯಿಂದ ಮಾರ್ಕೆಟ್ ಎಲ್ಲಿದೆ? ಲಾಸ್ಟ್ 45 ಮಿನಿಟ್ಸ್ 15 ನಿಮಿಷ, 30 ನಿಮಿಷ, 45 ನಿಮಿಷ. ನೆನ್ನೆ ನಾನು ಏನು ಬರೆದಿದ್ದೀನಿ ಅದು ಮಾರ್ಕೆಟ್ ಲಾಸ್ಟ್ 45 ಮಿನಿಟ್ಸ್ ಬಂದಿದೆಯಾ ಇಲ್ಲ ಇವಾಗ ನೀವು ಹೇಳಿ. ಓಕೆ, ವರ್ಕ್ ಆಗಿದೆಯಲ್ಲ ನೋಡಿ. ಇವತ್ತು ಲಾಸ್ಟ್ ಅಂದರೆ 2:15 3 ಗಂಟೆವರೆಗೂ ಮೂಮೆಂಟಮ್ ಬರುತ್ತೆ ಅಂತ ನೆನ್ನೆ ಅನಾಲಿಸಿಸ್ ಮಾಡಿ. 2:30 3 ಗಂಟೆ 3:15ವರೆಗೂ ಮೂಮೆಂಟಮ್ ಬರುತ್ತೆ ಅಂತ ನೆನ್ನೆ ಅನಾಲಿಸಿಸ್ ಮಾಡಿದ್ದೀನಿ. ಅದು ವರ್ಕ್ ಆಗಿದೆಯಲ್ಲ, ಇದು ರಿಸಲ್ಟ್ ನೋಡ್ಕೊಳ್ಳಿ. ನೀವು ಎಲ್ಲರೂ ಚಾರ್ಟ್ ಓಪನ್ ಮಾಡಿ ಟೈಮ್ ಸಮೇತ ನೋಡ್ಕೋಬೋದು. ಓಕೆ, ಡನ್. ನೆಕ್ಸ್ಟು ಟೆಲಿಗ್ರಾಮಲ್ಲಿ ಕೂಡ ನೋಡ್ಕೊಳ್ಳಿ. ಇವತ್ತು ಗುಡ್ ಮಾರ್ನಿಂಗ್, ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ಬೆಳಿಗ್ಗೆ 6 ಗಂಟೆ 40 ನಿಮಿಷಕ್ಕೆ, ಇವತ್ತು ಬೆಳಿಗ್ಗೆ 6 ಗಂಟೆ 40 ನಿಮಿಷಕ್ಕೂ ಕೂಡ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀನಿ. ಟುಡೇ ಲಾಸ್ಟ್ 1 ಅವರ್ ಇಂಪಾರ್ಟೆಂಟ್ ಅಂತ ನೋಡ್ಕೋಬೋದು. ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಇರೋರು ಗೊತ್ತಿರುತ್ತೆ. ಓಕೆ, ಲಾಸ್ಟ್ 1 ಅವರ್ವರೆಗೂ ಲಾಸ್ಟ್ 1 ಅವರ್ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಅದಾದಮೇಲೆ ಗೋಲ್ಡ್ ಟ್ರೇಡ್ CEP 2 ಮಾಡಿದ್ವಿ. ದಿಸ್ ಈಸ್ ದ ರಿಸಲ್ಟ್. ಓಕೆ, ಸೆಲ್ಲಿಂಗ್ ಸೈಡು ಟಾರ್ಗೆಟ್ ಬಂತು, ಬೈಯಿಂಗ್ ಸೈಡ್ ನೋಡಿ ಎಷ್ಟಾಗಿದೆ. ಇದು ಬೆಳಿಗ್ಗೆ ಗೋಲ್ಡ್ ಟ್ರೇಡು. ಅದಾದಮೇಲೆ ನೆಕ್ಸ್ಟು ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಲೋ ವಾಲ್ಯೂಮ್ ಮಾರ್ಕೆಟ್. ಓಕೆ, ಇನ್ನೊಂದು ಸಲ ಸ್ಟಾರ್ಟ್ ಆದಮೇಲೆ 5 ನಿಮಿಷ ಬಿಟ್ಟು ಕೂಡ ಹಾಕಿದ್ದೀನಿ. ಲೋ ವಾಲ್ಯೂಮ್ ಮಾರ್ಕೆಟ್ ಅಂದರೆ ಅರ್ಥ ಆಗುತ್ತಲ್ಲ ಎಲ್ಲರಿಗೂ ಅಂತ ನೋಡ್ಕೊಳ್ಳಿ. ಇದು ಅಂದರೆ ಇಲ್ಲಿ ನೀವು ನೋಡ್ಕೊಳ್ಳಿ, ನೆನ್ನೆ ಇವತ್ತು 45 ಮಿನಿಟ್ಸಲ್ಲಿ ಮೂಮೆಂಟಮ್ ಬರುತ್ತೆ ಅಂತ ನೆನ್ನೆ ಹೇಳಿದ್ದೀನಿ. ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಅದೇ ಅಪ್ಡೇಟ್ ಕೊಟ್ಟಿದ್ದೀನಿ. ಅದಾದಮೇಲೆ ಲೋ ವಾಲ್ಯೂಮ್ ಮಾರ್ಕೆಟ್ ಹೇಳಿದ್ದೀನಿ. ಆಮೇಲೆ ಲೋ ವಾಲ್ಯೂಮ್ ಮಾರ್ಕೆಟಲ್ಲಿ ಕಷ್ಟಪಡ್ತಾರೆ ಅಂತ ನಾನೇ ಕಾಲ್ ಕೊಟ್ಟಿದ್ದೀನಿ. ಈ ಸ್ಕ್ರೀನ್ಶಾಟ್ ಮೇಲೆ CEP ಕ್ಲಿಯರ್ ಆಗಿರ್ತದೆ, ನೋಡ್ಕೊಳ್ಳಿ ನೀವು. ಓಕೆ, ತೀರಾ ಅಷ್ಟು ಬೇಸಿಕ್ಕಾಗಿ ಕೇಳಬೇಡಿ, ಇದು CE ಕೊಟ್ಟಿದ್ದೀರಾ PE ಕೊಟ್ಟಿದ್ದೀರಾ ಅಂತ. ಓಕೆ, ಆ ಸ್ಕ್ರೀನ್ಶಾಟಲ್ಲಿ ಎಲ್ಲ ಕ್ಲಿಯರ್ ಇರ್ತದೆ. ಅದಾದಮೇಲೆ ಕಂಪ್ಲೀಟ್ ಕಾಲ್ ಫಾಲೋ ಮಾಡಿ, ಟಾರ್ಗೆಟ್ಸ್ವರೆಗೂ ಬಂದಿದೆ, ಕಂಪ್ಲೀಟ್ ಟಾರ್ಗೆಟ್ವರೆಗೂ ಫಾಲೋ ಮಾಡಿ ವಿತ್ ಸ್ಟಿಕ್ಕರ್ಸ್. ಅದಾದಮೇಲೆ ಲೈವ್ ಲಿಂಕ್ ಕಳಿಸಿದ್ದೀನಿ. ಲೈವ್ ಲಿಂಕ್ ಕಳಿಸಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ ಅಂತ ಹೇಳಿದ್ರು. ಜಾಯ್ನ್ ಆಗಿದ್ರೆ ಆಲ್ಮೋಸ್ಟ್ ಒಂದು 20 ಜನ ನೋಡಿರ್ತಾರೆ ಲೈವಲ್ಲಿ ಬಂದು. ಎಷ್ಟು ಹೆಲ್ಪ್ ಆಗಿರುತ್ತೆ ಲೈವ್ ಬಂದಿರೋದಕ್ಕೆ ಅವ್ರಿಗೆ ಗೊತ್ತಾಗಿರುತ್ತೆ. ಓಕೆ, ಡನ್. ಈಗ ಲೋ ವಾಲ್ಯೂಮ್ ಮಾರ್ಕೆಟ್ ಹೇಳಿದ್ವಲ್ಲ, ನಾನು ಹೇಳಿರೋ ಲಾಸ್ಟ್ 45 ಮಿನಿಟ್ಸ್ ಬಿಟ್ಟು ನಾನು ಲೋ ವಾಲ್ಯೂಮ್ ಅಂತ ಹೇಳಿದ್ದೆ. ಇದ್ರ ಒಳಗಡೆ ಯಾರಾದರೂ ಟ್ರೇಡ್ ಮಾಡಿದರೆ ದಿಸ್ ಈಸ್ ಮೈ ನಂಬರ್, ನಿಮ್ಮ ಪ್ರಾಫಿಟ್ನ ಶೇರ್ ಮಾಡ್ಕೋಬೋದು. ಇಲ್ಲ ನಾನು ಇದು ಮಾಡಿದ್ದೀನಿ ಸರ್, ನೀವು ಲೋ ವಾಲ್ಯೂಮ್ ಅಂದ್ರಿ, ಮಾರ್ಕೆಟ್ ತುಂಬ ಮೂಮೆಂಟಮ್ ಬಂದುಬಿಡ್ತು, ನಾನು ಮಾಡಿಬಿಟ್ಟಿದ್ದೀನಿ ಅನ್ನೋರು. ಆದ್ರೆ ಲಾಸ್ಟ್ 45 ಮಿನಿಟ್ಸಲ್ಲಿ ಟ್ರೇಡ್ ಮಾಡೋ ಸ್ಕ್ರೀನ್ಶಾಟ್ ಇಲ್ಲಿ ತೋರಿಸಿದ್ರೆ ನಾನು ತೋರಿಸ್ತೀನಿ, ನೋ ಪ್ರಾಬ್ಲಮ್. ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಓಕೆ, ಇದು ರಿಸಲ್ಟ್. ಲೋ ವಾಲ್ಯೂಮ್ ಅಂದರೆ ಲೋ ವಾಲ್ಯೂಮ್ ವರ್ಕ್ ಆಯಿತು, 45 ಮಿನಿಟ್ಸ್ ಅಂದರೆ 45 ಮಿನಿಟ್ಸ್ ಫಾಲ್ ಆಯಿತು. ಡನ್. ಓಕೆ, ಈಗ ಮಂಡೇ ಏನು ಮಾಡಬೇಕು? ಮಂಡೇ ನೋಡ್ಕೊಳ್ಳಿ. ಅದಕ್ಕೂ ಮುಂಚೆ ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಇದಕ್ಕೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ ನೋಡ್ಕೊಳ್ಳಿ. ಕನ್ಫ್ಯೂಸ್ ಆಗಬೇಡಿ, ಒಂದು ಚಾನಲ್ ಇರುತ್ತೆ, ಇನ್ನೊಂದು ಗ್ರೂಪ್ ಇರುತ್ತೆ. ಗ್ರೂಪ್ಗೆ ಚಾನಲ್ಗೆ ಎರಡಕ್ಕೂ ಜಾಯ್ನ್ ಆಗಿ ಅಪ್ಡೇಟ್ಸ್ ಬರ್ತವೆ. ಓಕೆ, ಅದಕ್ಕೆ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ ಲೈವಲ್ಲಿ ಈ ಥರ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಆರ್ ಈ ಥರ ಡಿಫಿಕಲ್ಟ್ ಮಾರ್ಕೆಟ್ ಅಂದರೆ
ನೋ ಪ್ರಾಬ್ಲಮ್, ನಾನೇ ಹ್ಯಾಂಡಲ್ ಮಾಡಿಬಿಡ್ತೀನಿ, ಅದನ್ನು ತೊಂದರೆನೇ ಇಲ್ಲ. ಅದು ಯಾವ ಥರ ಮಾರ್ಕೆಟ್ ಆದರೂ ಬರಲಿ, ನಮ್ಮ ವ್ಯೂವಲ್ಲಿ ಪೋಸ್ಟ್ ಮಾಡ್ತೀವಿ. ನಿಮ್ಗೆ ಅದರಲ್ಲಿ ಏನಾದರೂ ಹೆಲ್ಪ್ ಆದರೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು ನೀವು ಫಾಲೋ ಮಾಡಿ ಟ್ರೇಡ್ ಮಾಡ್ಕೊಳ್ಳಿ. ಆರ್ ಮ್ಯಾಚ್ ಆಗಿಲ್ಲ ಅಂದರೆ ಬಿಟ್ಬಿಡಿ, ನೋ ಪ್ರಾಬ್ಲಮ್, ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್, ರೈಟ್? ಹೇಳೋದು ಪೂರ್ತಿ ಎಜುಕೇಷ್ನಲ್ ಪರ್ಪಸ್. ಹಂಗೆ ನೋಡಿ ನೀವು ಕೂಡ. ಈಗ ಮಂಡೇ ಮಾರ್ಕೆಟ್ ಆಲ್ಮೋಸ್ಟ್ ಸೆಟ್ಲ್ ಆಗಬೇಕು. ಸೆಟಲ್ ಆದಮೇಲೆ ಇಲ್ಲೊಂದು 15 ನಿಮಿಷ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಅಂದರೆ ಕಂಪ್ಲೀಟ್ ಬೈ ಪ್ಲ್ಯಾನ್ ಮಾಡ್ತೀನಿ. ನಮಗೆ ಗೊತ್ತು ವಾರ್ ಇದೆ, ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ, ಫಾಲ್ ಆಗ್ತಿದೆ, ಎಲ್ಲ ಗೊತ್ತು. ಆದರೆ ನಾನು ಮಂಡೇ ಸೆಟಲ್ ಆದಮೇಲೆ ಇಲ್ಲಿ ಒಂದು ಕ್ಯಾಂಡಲ್ ರಿಜೆಕ್ಷನ್ ಬಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಐ ರಿಪೀಟ್, ಮಾರ್ಕೆಟ್ ಸೆಟಲ್ ಆದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಕೊಳ್ಳಿ. ಲಾಸ್ಟ್ 45 ಮಿನಿಟ್ಸ್ 15, 30, 45. ಲಾಸ್ಟ್ 45 ಮಿನಿಟ್ಸ್ ಫಾಲ್. ಓಕೆ, ಈಗ ಬ್ಯಾಂಕ್ ನಿಫ್ಟಿ ಮಂಡೇ ಏನು ಮಾಡಬೇಕು? ಲೆವೆಲ್ಸ್ ಇದಕ್ಕೆ ಹಾಕ್ಕೊಳ್ಳಿ ಅಷ್ಟೇ. ಇದೇ ಲಾಸ್ಟು. ಇದು ನೋಡ್ಕೊಳ್ಳಿ. ಮಂಡೇ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್. ಇಲ್ಲಿ 15 ನಿಮಿಷ ಕ್ಯಾಂಡಲ್ ರಿಜೆಕ್ಟ್ ಆಗಿ ಕ್ಲೋಸ್ ಆದರೆ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ, ಆರ್ ಲೋ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ನನಗೆ. ಓಕೆ, ಇಲ್ಲಿ 50 ಮಿನಿಟ್ಸ್ ಕ್ಯಾಂಡಲ್ ಯಾವ ಕಡೆ ಎಂಟ್ರಿ ಕೊಟ್ಟರೆ ಆ ಕಡೆ ಪ್ಲ್ಯಾನ್ ಮಾಡ್ತೀನಿ. ಇದು ನಂದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಂದು ನಿಫ್ಟಿ ಲೆವೆಲ್ಸ್. ಐ ರಿಪೀಟ್, ಈ ಲೆವೆಲ್ಸ್, ಈ ಅನಾಲಿಸಿಸ್ ಎಲ್ಲ ಪೂರ್ತಿ ಎಜುಕೇಷನಲ್ ಪರ್ಪಸ್, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ಓಕೆ, ಎನಿ ಎನ್ಕ್ವೈರೀಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್, ಇಲ್ಲೊಂದು ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಗೋಲ್ಡ್ ಏನು ಟ್ರೇಡ್ ಮಾಡಿದ್ದೀವಿ, ಇಲ್ಲಿಂದ ಬೈಯಿಂಗ್, ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿಂದ ಮತ್ತೆ ಸೆಲ್ಲಿಂಗ್. ಇಲ್ಲೊಂದು ಬಾಕ್ಸ್ ಹಾಕಿದ್ದೆ ನೋಡಿ, ರೆಡ್ ಕಲರ್ ಬಾಕ್ಸ್ ಕಾಣುತ್ತಲ್ಲ, ಇದು ಫಿಲ್ ಆಗುತ್ತೆ, ಇಲ್ಲಿಗೆ ಬಂದಮೇಲೆ ವಾಪಸ್ ಹೋಗುತ್ತೆ ಅಂತ. ಅದು ಕ್ಲಿಯರಾಗಿ ಇಲ್ಲಿವರೆಗೂ ಬಂದು ಇಲ್ಲಿಂದನೇ ವಾಪಸ್ ಆಗಿ ಮತ್ತೆ ಬ್ರೇಕ್ ಆಗಿದೆ. ಇದು ಆದ್ರೂ ಇದು ಮೇಲಕ್ಕೆ ಹೋಗಬೇಕು, ನೋಡೋಣ ಬೈಯಿಂಗ್ ಸೈಡ್. ಓಕೆ, ಇದು ಇವತ್ತು ಗೋಲ್ಡ್ ಮಾಡಿರೋದು. ಗೋಲ್ಡು ಒಂದು ಬೆಳಿಗ್ಗೆ ಸೆಲ್ಲಿಂಗ್, ಆಮೇಲೆ ಬೈಯಿಂಗ್, ಮತ್ತೆ ಸೆಲ್ಲಿಂಗ್, 3 ಟ್ರೇಡ್ 3 ಪಾಸ್ ಆಗಿದ್ದಾವೆ. ಓಕೆ, ನೋಡ್ಕೊಳ್ಳಿ ಇದು. ಓಕೆ, ಈ ಲೆವೆಲ್ಸ್ ಅನಾಲಿಸಿಸ್ ಎಲ್ಲ ಎಜುಕೇಷನಾಗಿ ತಗೊಳ್ಳಿ. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಸಿಗೋಣ ಮಂಡೇ. ಬಾಯ್. ಇವತ್ತು ಲೈವ್ಗೆ ಯಾರು ಬಂದಿದ್ರಿ ನಿಮ್ಮ ಹೆಸರು ಸಮೇತ ಒಂದೊಂದು ಕಾಮೆಂಟ್ ಮಾಡಿ. ಓಕೆ, ಯಾಕಂದರೆ ಲೈವಲ್ಲಿ ನಿಮ್ಗೆ ಸಪೋರ್ಟ್ ಮಾಡಿದ್ದೀನ ಇಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ. ನೀವು ಇದಕ್ಕೆ ಏನು ಮಾಡ್ತೀರಾ ನಾನು ನೋಡ್ತೀನಿ. ನಿಮ್ಮ ಹೆಸರು ಸಮೇತ ಒಂದೊಂದು ಕಾಮೆಂಟ್ ಮಾಡಿರಿ. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಸಿಗೋಣ. ಬಾಯ್.